ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಇವತ್ತು ಬೆಳಗಿನ ಶುಭೋದಯ. ಅದರಲ್ಲೂ ಇವತ್ತು ಶುಕ್ರವಾರ. ಎಲ್ಲರಿಗೂ ಶುಭ ಶುಕ್ರವಾರ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಇವತ್ತು ಒಂದು ಸ್ವಲ್ಪ ಎಲ್ಲರಿಗೂ ಅಷ್ಟೇ, ನಮಗೆ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಸ್ವಲ್ಪ ವಿಶೇಷ ಏನಂದರೆ, ಮನೆಗಳಲ್ಲಿ ಪೂಜೆಗಳು ಇರ್ತವೆ. ಮತ್ತು ನಮಾಜ್ ಅಂತೂ ನಾವು ಡೈಲಿ ಮಾಡೇ ಮಾಡ್ತೀವಿ. ಪೂಜೆಗಳು ಎಲ್ಲ ಇರ್ತವೆ ಅಲ್ವಾ. ಸೊ ಇವತ್ತು ಏನಂದರೆ ಸ್ವಲ್ಪ ವಿಶೇಷ. ಶುಕ್ರವಾರ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಮನೆಗೋಸ್ಕರ. ಸೊ ನಾನು ಕೂಡ ಇವತ್ತು ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬೇಗ ಅಡುಗೆನ ಮಾಡೋಣ ಅಂತ ಬಂದಿದ್ದೀನಿ. ನೀವು ನಮ್ಮ ಮನೇಲಿ ತಟ್ಟೆ ಸ್ಟ್ಯಾಂಡಲ್ಲಿ ಇದೇನಪ್ಪ ತಟ್ಟೆ ಸ್ಟ್ಯಾಂಡ್ ಇಷ್ಟು ದೊಡ್ಡದಾಗಿದೆ, ತಟ್ಟೆಗಳಿಲ್ಲ ಅಂತ ಅನ್ಕೊಂಡಿರ್ಬೋದು. ನಾನು ಇಲ್ಲಿ ಏನು ಜಾಸ್ತಿ ಇಟ್ಕೊಂಡಿಲ್ಲ. ಯಾಕೆ ಅಂದರೆ ನನ್ನ ಮಗಳು ಎಲ್ಲ ಇಲ್ಲಿ ಒಳಗಡೆ ಎತ್ಕೊಂಡಿದ ತಕ್ಷಣ ಎಲ್ಲ ಎಳೆದು ಕೆಳಗಡೆ ಹಾಕ್ತಾಳೆ ಅಡುಗೆ ಮನೆಯಲ್ಲಿ. ಅವಳಿಗೆ ಕೈಗೆ ಎಟ್ಕುತ್ತೆ ನಾನು ಇಲ್ಲಿ ಒಲೆ ಹತ್ರ ಅವಳಿಗೆ ಎತ್ಕೊಂಡ್ರೆ. ಹಾಗಾಗಿ ನನ್ನ ತಟ್ಟೆ ಸ್ಟ್ಯಾಂಡ್ಗಳಲ್ಲಿ ಜಾಸ್ತಿ ಐಟಮ್ಸ್ ಏನೂ ಇಟ್ಕೊಂಡಿಲ್ಲ. ಸ್ವಲ್ಪ ಇರೋ ತೊಳೆದ್ಬಿಟ್ಟು ಕೆಳಗಡೆನೆ ತುಂಬಿಟ್ಟಿದ್ದೀನಿ. ತಟ್ಟೆ ಸ್ಟ್ಯಾಂಡಿಗೆ ಜೋಡಿಸ್ಬೇಕು. ಸೊ ಇವತ್ತು ಒಲೆ ಎಲ್ಲ ನಾನು ಡೈಲಿ ನಾನು ಒಲೆಯನ್ನು ಒರೆಸ್ಕೊತೀನಿ. ಆದರೆ ಶುಕ್ರವಾರ ಏನಿದೆ, ನಾನು ನೀಟಾಗಿ ಒಲೆ ಎಲ್ಲ ನೀಟಾಗಿ ಸೋಪ್ ಹಾಕಿ ತೊಳೆದು ನಾನು ತೊಳ್ಕೊಳ್ಳೋವರೆಗೂ ನಾನು ಒಲೆ ಹಚ್ಚೋದಿಲ್ಲ. ಹಾಗಾಗಿ ನಾನು ಒಲೆನ ಕ್ಲೀನ್ ಮಾಡ್ಕೋಬೇಕು ಬೆಳಿಗ್ಗೆನೆ. ಮತ್ತು ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಮನಸ್ಫೂರ್ತಿಯಾಗಿ ಕೆಲಸಗಳು ಆಗ್ತಾ ಇಲ್ಲ ಅಂತ. ಹೌದು, ಯಾಕೆ ಅಂದರೆ ನನಗೆ ಮನಸ್ಫೂರ್ತಿಯಾಗಿ ಕೆಲಸ ಯಾವಾಗ ಆಗುತ್ತೆ, ನಾನು 3:30 4 ಗಂಟೆಗೆ ಎದ್ದು ತಹಜುದ್ ನಮಾಜ್ ಮಾಡ್ಕೊಂಡು ಕುರಾನ್ ಓದ್ಕೊಂಡು ನಾನು ನಮಾಜ್ ಮಾಡ್ಕೊಂಡ್ರೆ ಮಾತ್ರ ಮತ್ತೆ ಮನೆ ಕೆಲಸ ನನಗೆ ಪೂರ್ತಿ ಆಯಿತು, ನನಗೆ ಮನಸ್ಸು ಸಮಾಧಾನ ಇರುತ್ತೆ. ಹಾಗಾಗಿ ನಾನು ನಮಾಜ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ. ಯಾಕೆ ಅಂದರೆ ನಾನು ನಮ್ಮ ಮನೆಯವರು 7 ಗಂಟೆಗೆ ಹೋಗೋದ್ರಿಂದ ನಾನು ಬೇಗ ಅಡುಗೆಗೆ ತಯಾರಿ ಮಾಡ್ಕೋಬೇಕು. ನಮಾಜು ಕುರಾನು ಓದೋ ಟೈಮಲ್ಲಿ ನಾನು ಅಡುಗೆಗಳ ಕಡೆ ನಾನು ಗಮನ ಕೊಡಬೇಕಾಗುತ್ತೆ. ಟೈಮಿಂಗ್ಸ್ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಇನ್ನು 1 ತಿಂಗಳು 1.5 ತಿಂಗಳು ಅವರು ಇನ್ನೂ ಅಲ್ಲಿ ಕೆಲ್ಸಕ್ಕೆ ಹೋಗಲೇಬೇಕು. ಅಂದರೆ ಏನು ಮಾಡೋದು ಇರುತ್ತಲ್ವ, ಕೆಲವು ಪ್ರಾಬ್ಲಮ್ಸ್ ಇರ್ತವೆ, ಹೋಗಲೇಬೇಕು, ಮಾಡಲೇಬೇಕು. ಅವರು ಆ ಕಡೆ ಕೆಲಸ ಬಿಟ್ಟ ಮೇಲೆ ನನಗೂ ಇಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿ ಸಮಾಧಾನ ಆಗುತ್ತೆ. ನನ್ನ ಕೆಲಸ ಆಗಿರ್ಬೋದು, ನನ್ನ ಒಂದು ಓದುವಂಥ ನಮಾಜ್ ಆಗಿರ್ಬೋದು, ನನಗೊಂದು ಸ್ವಲ್ಪ ಬಿಡು ಸಿಗುತ್ತೆ. ಹಾಗಾಗಿ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಟೈಮಿಂಗ್ಸು ನನಗೆ ಸಾಕಾಗ್ತಾ ಇಲ್ಲ. ಕರೆಕ್ಟು ಈಗ 5:05ವರೆಗೆ ನಾವು ನಮಾಜ್ ಮಾಡ್ಕೋಬೋದು. ನಮಾಜೇನೊಂದು 10 ನಿಮಿಷದಲ್ಲಿ ಮಾಡ್ಕೋಬೋದು, ಇಲ್ಲ ಅಂತನೂ. ಆ ಟೈಮಲ್ಲಿ ಪಾಪುನು ಎದ್ದಿರ್ತಾಳೆ. ಮತ್ತು ಈ ಕಡೆ ಅಡುಗೆ ಕಡೆನೂ ನೋಡಬೇಕು. ಕರೆಕ್ಟ್ 7 ಗಂಟೆಗೆ ಅಡುಗೆ ಆಗೋಗ್ಬೇಕಲ್ಲ. ಹಾಗಾಗಿ ನನಗೆ ಒಂದು ಸ್ವಲ್ಪ ಬಿಡು ಸಿಗ್ತಾ ಇಲ್ಲ. ಆದಷ್ಟು ಟೈಮ್ ನಾನು ಮಾಡ್ಕೋಬೇಕು. ಅದು ನಮ್ಗೆ ಒಳ್ಳೆಯದಲ್ಲ. ಅದು ನನಗೆ ಗೊತ್ತಿರೋಂಥ ವಿಷಯ. ಹಾಗಾಗಿ ಅದೇ ನಾನು ಹೇಳಿದ್ದು ನಿನ್ನೆ, ನನಗೆ ಟೈಮು ಸಾಕಾಗ್ತಾ ಇಲ್ಲ ಅಂತ ಹೇಳಿ. ಈಗ ಬನ್ನಿ ಆದಷ್ಟು ಈಗ ಮನೆ ಕಡೆ ಒಂಚೂರು ಗಮನ ಕೊಡೋಣ. ಅಂದರೆ ಇಲ್ಲಿ ಅಡುಗೆ ಮನೆಯಲ್ಲಿ ನಾನು ಆದಷ್ಟು ಬೇಗ ಒಲೆ ಎಲ್ಲ ನೀಟಾಗಿ ತೊಳ್ಕೊಂಡು ನಾನು ಅಡುಗೆ ಕಡೆ ಗಮನ ಕೊಡಬೇಕು. 5:15 ಟೈಮ್ ಆಗ್ತಾ ಇದೆ. ಅಜಾನ್ ಸ್ಟಾರ್ಟ್ ಆಯಿತು. ಬನ್ನಿ ಫ್ರೆಂಡ್ಸ್, ಅಜಾನ್ ಆದಮೇಲೆ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವಾಗ್ಲೂರ್ಗೇನು ಮಾಡಲ್ಲ. ನೋಡಿ ಫ್ರೆಂಡ್ಸ್, ನಾನು ಡೈಲಿ ಒಲೆ ಏನಿದೆ ನೀಟಾಗಿ ನಾನು ಕ್ಲೀನ್ ಮಾಡ್ಕೊತೀನಿ. ಆದರೂ ಕೂಡ ಡೈಲಿ ಇಷ್ಟು ಗಲೀಜಾಗುತ್ತೆ. ಇವತ್ತೆಲ್ಲ ನೀಟಾಗಿ ಬೆಳಗ್ಬಿಟ್ಟು ನಾನು ನೀಟಾಗಿ ಒಲೆನ ತೊಳ್ಕೊಂಡು ನಾನು ತರಕಾರಿ ಏನೂ ಸೋಸಿಲ್ಲ, ಎಲ್ಲ ನೀಟ್ ಮಾಡ್ಕೋಬೇಕು. ಟೈಮ್ 5:30 ಆಗ್ತಾ ಇದೆ. ಬೇಗ ಮಾಡ್ಕೊಂಡು ಟೀ ಮಾಡ್ಕೊಂಡು ಎಲ್ಲ ಅಡುಗೆ ಮಾಡೋಕ್ಕೆ ನಾನು ತಯಾರಿ ಮಾಡ್ಕೊತೀನಿ. ಇವತ್ತು ಏನು ಅಡುಗೆ ಮಾಡೋದು, ಮತ್ತು ಆದಷ್ಟು ಇವತ್ತು ಗಾರ್ಮೆಂಟ್ಸಲ್ಲಿ ಒಂಚೂರು ನಾನು ವಿಡಿಯೋ ಕೂಡ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಜೊತೆ. ಆದಷ್ಟು ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ನಮ್ಮ ವಿಡಿಯೋ ನೋಡಿದಾಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ. ಮತ್ತು ಅಡುಗೆ ಮಾಡೋಕ್ಕೆ ನೋಡಿ, ಕಡಲೆ ಬೀಜ ಮತ್ತು ಬೇಳೆ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಆದಷ್ಟು ಬನ್ನಿ ಫ್ರೆಂಡ್ಸ್. ಒಲೆ ಎಲ್ಲ ನೀಟಾಗಿ ತೊಳ್ಕೊಂಡಾಯ್ತು. ನಾನು ನೀಟ್ ಮಾಡಿಕೊಂಡೆ. ಮತ್ತು ಟೀನ ಇಡ್ತಾ ಇದ್ದೀನಿ. ನಾನಿವತ್ತು ತಗೊಂಡಿರೋದು ಇಲ್ಲಿ ಅಡುಗೆಗೋಸ್ಕರ ಇಷ್ಟೆಲ್ಲ ತಗೊಂಡಿದ್ದೀನಿ. ಇದೇನಪ್ಪ ಇವಳು ನೋಡಿದ್ರೆ ಫಸ್ಟೇ ಮುಸ್ಲಿಮ್ಸು ಬರೀ ತರಕಾರಿ ಅಡುಗೆನೇ ಮಾಡ್ತಾಳೆ, ನಾನ್ ವೆಜ್ ಏನು ಮಾಡಲ್ವಾ ಅಂತ ಅಂದರೆ, ಇಲ್ಲ ರೀ, ನಾನ್ ವೆಜ್ ಮಾಡ್ತೀನಿ. ಆದರೆ ಕಡಿಮೆನೆ. ನಮ್ಮ ಮನೇಲಿ ನಾನ್ ವೆಜ್ ಕಡಿಮೆನೆ ನಾನು ಮಾಡೋದು. ಯಾಕೆ ಅಂತ ಅಂದರೆ, ನಾನು ನನ್ನ ಆರೋಗ್ಯದ ಕಡೆ ನಾನು ಗಮನ ಕೊಡೋ ಅಂತ ಹೋಗಿ ನನಗೆ ಆರೋಗ್ಯ ತುಂಬ ಮುಖ್ಯ. ಅಂದರೆ ನಾನ್ ವೆಜ್ ತಿಂದರೆ ಏನು ಆರೋಗ್ಯ ಇರಲ್ವಾ ಅಂತ ಅಂದರೆ, ಆರೋಗ್ಯ ಇರುತ್ತೆ. ಅದು ತರಕಾರಿ, ಬೇಳೆ, ಕಾಳು, ಸೊಪ್ಪಲ್ಲಿ ಇರುವಂಥ ಆರೋಗ್ಯ ನಾನ್ ವೆಜ್ಜಲ್ಲಿ ಇರಲ್ಲ. ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಈಗಿನ ಕಾಲದಲ್ಲಿ ಬೇಕಾದರೆ ನಾನ್ ವೆಜ್ ಖರೀದಿ ಮಾಡಿ ಅಡುಗೆ ಮಾಡ್ಬೋದು. ಆದರೆ ತರಕಾರಿ, ಕಾಳು, ಸೊಪ್ಪುಗಳನ್ನು ಖರೀದಿ ಮಾಡಿ ಅಡುಗೆ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಎಷ್ಟೋ ಜನ ಏನು ಅನ್ಕೋತಾರೆ ಅಂತ ಅಂದರೆ, ದಡ್ರು ಅಂತ ಅನ್ಕೊತೀನಿ. ಅಯ್ಯೋ, ನಾನ್ ವೆಜ್ಜಿಗೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಇವರು ತರಕಾರಿಗಳ್ನ ತಿಂತಾರೆ ಅಂತ ಅಂದ್ಕೊಂಡ್ರೆ ಅದು
ಅದು ನಿಮ್ಮ ಒಂದು ಇದು ಮೈಂಡ್ ಸೆಟ್ಟಿಂಗ್, ಅದು ಆಗಲ್ಲ. ತರಕಾರಿ ಬೇಳೆ ಕಾಳನ್ನ ಖರೀದಿ ಮಾಡುವಷ್ಟು ದುಡ್ಡು ನಾನ್ ವೆಜ್ಜಿಗೆ ಆಗಲ್ಲ ಅಂತ ನನ್ನ ಪ್ರಕಾರ ನಾನು ಅನ್ಕೊಂತೀನಿ. ಬನ್ನಿ ಫ್ರೆಂಡ್ಸ್, ನನಗೆ ನನ್ನ ಆರೋಗ್ಯ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಮನೇಲಿ ಎಲ್ಲರಿಗೂ. ಹಾಗಾಗಿ ನಾನು ತರಕಾರಿಗಳ ಕಳೆ ಮತ್ತೆ ಕಾಳು ಬೇಳೆ ಈ ತರ ಸೊಪ್ಪುಗಳಲ್ಲಿ ನಾನು ತುಂಬಾ ಇಂಟ್ರೆಸ್ಟ್ ಅನ್ನ ಕೊಡ್ತೀನಿ. ನಾನು ಇವತ್ತು ಈ ಅಡುಗೆಯನ್ನ ಮಾಡ್ತಾ ಇದ್ದೀನಿ. ಈಗ ಆದಷ್ಟು ಅಡುಗೆ ಕಡೆ ಸ್ವಲ್ಪ ಗಮನ ಕೊಡೋಣ. ಟೈಮ್ 5:45 ಆಗ್ತಾ ಇದೆ. ಫಸ್ಟ್ ಟೀ ರೆಡಿ ಆಗ್ಲಿ. ಟೀ ರೆಡಿ ಆಗೋ ಅಷ್ಟರಲ್ಲಿ ನಾನು ತರಕಾರಿನ ರೆಡಿ ಮಾಡ್ಕೊಂತೀನಿ. ಇವತ್ತು ಏನ್ ಅಡುಗೆ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ಟೀ ಏನೋ ರೆಡಿ ಆಯ್ತು. ಇದು ನಮ್ಮ ಮನೆಯವ್ರಿಗೆ, ಇದು ನನಗೆ. ನಾನು ಇಷ್ಟೇ ಟೀ ತಗೊಳ್ಳೋದು. ಮತ್ತೆ ನೋಡಿ, ಇಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ನಾನು. ಟೀ ಕುಡಿಯೋಷ್ಟು ನಾನು ಕುಡಿದ್ಬಿಟ್ಟು ತರಕಾರಿ ಸೋಸೋವಷ್ಟರಲ್ಲಿ ನೀರು ಬಿಸಿ ಆಗಲಿ ಅಂತ. ಅದು ಏನಕ್ಕೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಫಸ್ಟ್ ನಾನು ಆದಷ್ಟು ಬೇಗ ನಾನು ತರಕಾರಿಯನ್ನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ನಾನು ಮುಂದೆ ಬೇಗ ಬೇಗ ಮಾಡ್ಕೊಳ್ಳೋಣ. ಬನ್ನಿ. ತರಕಾರಿ ಎಲ್ಲ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಬೀನ್ಸು, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ಮು, ಗೆಡ್ಡೆಕೋಸು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಇದರಲ್ಲಿ ಕಡಲೆ ಬೀಜ, ಹಸಿ ತೊಗರಿ ಕಾಳು ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಸೈಡಲ್ಲಿ ಹಾಕೊಂಡಿದ್ದೀನಿ. ನನ್ನ ಮಗಳು ಕೂಡ ಆಗ್ಲೇ ಆಲ್ರೆಡಿ ಎದ್ದಿದ್ದಾಳೆ. ಅವ್ಳಿಗೂ ಕೂಡ ನೋಡ್ಕೊಂಡು, ಅಂದ್ರೆ ನಮ್ಮ ಮನೆಯವರು ಪಾಪು ನೋಡ್ಕೊಂತ ಇದ್ದಾರೆ. ನಾನಿಲ್ಲಿ ತೊಗರಿ ಬೇಳೆ ಮತ್ತೆ ಒಂದೂವರೆ ಪಾವು ಅಕ್ಕಿಯನ್ನ ತೊಳ್ಕೊಂಡಿದ್ದೀನಿ. ಅಂದ್ರೆ ನಿಮಗೆ ಗೊತ್ತಾಗಿರ್ಬೋದು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಹೌದು, ನಾನು ಬಿಸಿಬೇಳೆ ಬಾತನ್ನ ಮಾಡಕ್ಕೆ ತಯಾರಿಯನ್ನ ಮಾಡ್ಕೊಂತ ಇದ್ದೀನಿ. ನೀವು ಅನ್ಕೋಬಹುದು, 1.5 ಪಾವು ಅಕ್ಕಿಗೆ ಇಷ್ಟೊಂದು ತರಕಾರಿ ಬೇಳೆನಾ ಅಂತ. ಅಂದ್ರೆ ನಾನು ಹೆಚ್ಚು ಕಡಿಮೆ ಎಲ್ಲ ಒಂದು ಅರ್ಧ ಕೆಜಿ ಮೇಲೆ ತರಕಾರಿ ಹಾಕ್ತಾ ಇದ್ದೀನಿ. ಹೌದು, ತರಕಾರಿ ನಾನು ಜಾಸ್ತಿ ಹಾಕಿ ಮಾಡ್ತಾ ಇದ್ದೀನಿ. ಈ ತರ ಇದ್ರೆ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇದನ್ನ ಮಾಡ್ಕೊಂಡು ಹಾಕಿ ಮಾಡ್ತಾ ಇದ್ದೀನಿ. ಈಗ ಬನ್ನಿ ಬೇಗ ಬೇಗ ಮಾಡ್ಕೊಳ್ಳೋಣ. ಟೈಮು ಆಗ್ಲೇ 6 ಗಂಟೆ ಆಗಿದೆ. ಬೇಗ ನಾನು ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೆ. ನೀವು ನೋಡ್ತಾ ಇದ್ದೀರಾ, ಬಿಸಿನೀರು ಕುದೀತಾ ಇದೆ. ಇದು ನಾನು ಏನಕ್ಕೆ ಇಟ್ಕೊಂಡಿದ್ದೆ ಅಂತ ಅಂದ್ರೆ, ಇದಕ್ಕೆ ಹಾಕೊಳ್ಳೋಣ. ಬೇಗ ವಿಷಲ್ ಕೂಗುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಂಡ್ರೆ ಬೇಗ ವಿಷಲನ್ನ ಹೋಗುತ್ತೆ. ಅದಕ್ಕೋಸ್ಕರ ನಾನು ಬಿಸಿನೀರನ್ನ, ಒಲೆ ಖಾಲಿ ಇದ್ರೆ ಬಿಸಿನೀರನ್ನ ಇಟ್ಕೊಂಡ್ಬಿಡ್ತೀನಿ. ಈ ರೀತಿ ಇಟ್ಕೊಂಡು ಹಾಕೊಳ್ಳಿ. ಎಲ್ಲ ತರಕಾರಿ ಎಲ್ಲ ಸೇರಿಸಿ ನಾವು ಬೇಯಿಸಕ್ಕೆ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ. ಬನ್ನಿ. ಇದು ನೋಡಿ, ಎದ್ದಿದೆ. ಆಗ್ಲೇ ಎದ್ದು 10 ನಿಮಿಷ ಆಯ್ತು. ನನ್ನ ಮಗು ಕೂಡ ಈಗ ಎದ್ದಿದ್ದಾನೆ. ನನ್ನ ಮಗನೂ ಇಬ್ರು ಎದ್ದಿದ್ದಾರೆ, ಅಣ್ಣ ತಂಗಿ ಇಬ್ರು. ಟೈಮು ಆಗ್ತಾ ಇದೆ ನೋಡಿ. ಅಲ್ಲಿ ಟೈಮ್ ಬಂದು ಅದರಲ್ಲಿ 15 ನಿಮಿಷ ಮುಂದೆ ಇದೆ. ಟೈಮ್ ಏನಿದೆ ಅದು 15 ನಿಮಿಷ ಮುಂದೆ ಇದೆ. 6:15 ಟೈಮ್. ಈಗ ನಾನು ಬೇಗ ಬೇಗ ಅಡುಗೆಗೆ ತಯಾರಿ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕುಕ್ಕರಿಗೆ ನಾನು ವಿಷಲನ್ನ ಹಾಕಿದ್ದೀನಿ. ಇದು ಬೇಯ್ತಾ ಇದೆ. ಮತ್ತೆ ನಾನು ಇಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹುಣಸೆಹಣ್ಣನ್ನ ನೆನೆಹಾಕೊಂಡಿದ್ದೀನಿ. ಒಂದು ಅರ್ಧ ಚಿಕ್ಕದು ಕ್ಯಾಪ್ಸಿಕಮ್ ತೆಗ್ದು ಇಟ್ಕೊಂಡಿದ್ದೀನಿ. ಅದು ಬೇಕು ನನಗೆ. ಮತ್ತೆ ಇದು ಬಿಸಿಬೇಳೆ ಬಾತ್ ಪೌಡ್ರು, ಮತ್ತೆ ಇದು ಶಾವ್ಗೆ, ಮತ್ತೆ ಇಲ್ಲಿ ನೋಡಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೌದು, ನಾನು ಇವತ್ತು ಬಿಸಿಬೇಳೆ ಬಾತ್ ಮತ್ತೆ ಶುಕ್ರವಾರ ಇರೋದ್ರಿಂದ ನಾನು ಸ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ಇದು ನಂದು ಮಿನಿಮಮ್ ಆಗಿರುತ್ತೆ. ಶುಕ್ರವಾರ ಬಂದ್ರೆ ನಾನು ಅದು ಮಾಡೇ ಮಾಡ್ತೀನಿ. ನನ್ನ ಸ್ವೀಟು ಅದು ಬೆಳಗ್ಗೆ ಟೈಮೇ ಮಾಡ್ತೀನಿ. ಯಾಕಂದ್ರೆ ತಗೊಂಡೋದ್ರೆ ಫ್ರೆಂಡ್ಶಿಪ್ ಅಲ್ಲಿ ನಾವು ಎಲ್ಲಾರು ಸೇರ್ಕೊಂಡು ತಿನ್ಬೋದಲ್ಲ ಅಂತ ನಾನು ಡೇ ಟೈಮೇ ಸ್ವೀಟು ಏನೇ ಆಗ್ಲಿ ಮಾಡ್ಕೊಂತೀನಿ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇದೆಲ್ಲ ಈಗ ನೋಡಿ ವಿಷಲ್ ಬೇಗ ಕೂಗ್ತಾ ಇದೆ. ವಿಷಲ್ ಕೂಗಾಗ್ಲಿ, ನಾನು ಮುಂದೆ ಏನೇನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂತೀನಿ. ಈಗ ಆದಷ್ಟು ಈಗ ಶಾವ್ಗೆನ ಹುರ್ಕೋಬೇಕಿದು. ಒಂದ್ ಸ್ವಲ್ಪ ಹುರ್ಕೊಂತೀನಿ, ಆಮೇಲೆ ಮುಂದೆ ನೋಡೋಣ. ಫ್ರೆಂಡ್ಸ್, ಬೆಳಿಗ್ಗೆ 6:15 ಟೈಮಲ್ಲಿ ಬೆಂಗಳೂರಿನ ವಾತಾವರಣ ಈ ರೀತಿ ಇದೆ. ನೋಡ್ತಾ ಇರ್ಬೋದು ನೋಡಿ. ತುಂಬಾ ಇಬ್ನಿ ಬೀಳ್ತಾ ಇದೆ. ಥಂಡಿ ಇದೆ ಮೇಲೆ, ಫುಲ್ಲು ಥಂಡಿ. ಈಗ ಸೂರ್ಯೋದಯ ಆಗುವಂತ ಟೈಮು ಇಲ್ಲಿ ನಮ್ಗೆ. ಈ ಕಡೆ ಸೂರ್ಯೋದಯ ಇಲ್ಲಿ ಆಗೋದು. ಎಲ್ಲ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದಾವೆ. ಇದು ಇವತ್ತಿನ ವಾತಾವರಣ. ಶುಕ್ರವಾರದ ದಿನ ಬೆಳಿಗ್ಗೆ 6:15 ಬೆಂಗಳೂರಲ್ಲಿ ಇರುವಂಥ ವಾತಾವರಣ ಹೀಗಿದೆ. ಈಗ ವಿಷಲ್ ಕೂಗಿದೆ. ನಾನು ಹೋಗಿ ಒಳಗಡೆ ತಯಾರಿಯನ್ನ ಮಾಡ್ಕೋಬೇಕು. ಅಂದ್ರೆ ಬಿಸಿಬೇಳೆ ಬಾತು ಒಗ್ಗರಣೆ ಮಾಡಿ ಪಾಯಸ ಏನಿದೆ, ಶಾವಿಗೆ ಪಾಯಸನ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ಈಗ ಬೇಗ ಬೇಗ ಅದು ಕೂಡ ಮಾಡ್ಕೋಬೇಕು. ಈಗ ಅರ್ಧ ಗಂಟೆ ಒಳಗಡೆ ನಾನು ಅಡುಗೆನ ತಯಾರಿ ಮಾಡ್ಕೋಬೇಕು. ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ತುಪ್ಪ. ನಾನು ಹೇಗೆ ಅಂದ್ರೆ, ಮನೆಗೆ ಡೈಲಿ ನಾನು ಅರ್ಧ ಲೀಟ್ರ್ ಸ್ಪೆಷಲ್ ಹಾಲು ಏನ್ ತಗೊಂಡ್ಬರ್ತೀನಿ. ಅದರಲ್ಲಿ ನಾನು ಕೆನೆಯನ್ನ ತಕ್ಕೊಂಡು ಅದರಲ್ಲೇ ನಾನು ತುಪ್ಪ ಮನೆಗೆ ಎಷ್ಟು ಬೇಕಷ್ಟು ಮಾಡ್ಕೊಂತೀನಿ.
ಮಧ್ಯದಲ್ಲಿ ಎಲ್ಲಾದ್ರೂ ಬೆಣ್ಣೆ ಸಿಕ್ಕಿದ್ರೆ ಮನೆಗಳ ಕಡೆ ಊರಲ್ಲಿ ಹಳ್ಳಿಲಿ ಅದು ಕೂಡ ತಗೊಂಡ್ಬಂದು ನಾನು ಮಾಡ್ಕೊಂತೀನಿ. ಬೆಣ್ಣೆ ತಗೊಬಂದು ತುಪ್ಪನ ಯಾವ್ದೇ ಕಾರಣಕ್ಕೂ ನಾನು ಅಂಗಡಿ ತುಪ್ಪನ ಖರೀದಿ ಮಾಡೋದಿಲ್ಲ. ಈಗ ಇದು ಸ್ವೀಟ್ ಮಾಡೋಕ್ಕೋಸ್ಕರ ರೆಡಿ ಮಾಡ್ಕೊಂತಾ ಇದ್ದೀನಿ. ಕುಕ್ಕರ್ ಇಲ್ಲಿ ವಿಷಲ್ ಕೂಗಿದೆ, ಇದು ಕೂಡ ರೆಡಿ ಮಾಡ್ಕೋಬೇಕು. ಫಸ್ಟ್ ಈಗ ಸ್ವೀಟ್ ಏನಿದೆ ಇದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂತಾ ಇದ್ದೀನಿ. ಶಾವಿಗೆ ಎಲ್ಲ ಹುರ್ಕೊಂಡಿದೀನಿ ನೋಡಿ, ಈ ರೀತಿ ಕೆಂಪಳ ಶಾವಿಗೆನ ನಾನು ಹುರ್ಕೊಂಡಿದೀನಿ. ಹುರ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ನಾನು ಬಿಸಿಬೇಳೆ ಬಾತ್ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ ಒಗ್ಗರಣೆ ಮಾಡಕ್ಕೋಸ್ಕರ. ಫಸ್ಟ್ ಈ ಸ್ವೀಟ್ ಏನಿದೆ ಇದನ್ನ ಮಾಡ್ಕೊಂಡ್ಬಿಟ್ಟು ಇದು ಬೇಯೋವಷ್ಟರಲ್ಲಿ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಂತೀನಿ. ಹಾಲನ್ನು ಕೂಡ ಹಾಕೊಂಡು ಈಗ ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗಟ್ಟಿ ಹಾಲು ಏನಿದೆ ಅದನ್ನೇ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕೊಂತೀನಿ. ಅಂದ್ರೆ ನೀರ್ ಯಾವ್ದು ಅಂದ್ರೆ ನಾನು ಬಿಸಿನೀರ್ ಮಾಡ್ಕೊಂಡಿದ್ನಲ್ಲ ಅದೇ ನೀರನ್ನ ಹಾಕೊಂತಾ ಇದ್ದೀನಿ. ಬಿಸಿನೀರ್ ಹಾಕೊಂಡ್ರೆ ಬೇಗ ಮಾಡ್ಕೋಬಹುದು ಅಂತ ಸಾಕು, ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಬೆಳಿಗ್ಗೆ ತಿಂದು ಸ್ವಲ್ಪ ಬಾಕ್ಸ್ಗಳ್ಗಾದ್ರೆ ಸಾಕು, ಆ ರೀತಿ ಮಾಡ್ಕೊಂತೀನಿ. ಈಗ ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಲಕ್ಕಿ 2 ಕುಟ್ಟಿಟ್ಕೊಂಡಿದ್ದೆ ಅದು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಕೂಡ ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡು ಬೇಗ ಇದು ಕುದಿ ಬಂದ್ರೆ ಇದಕ್ಕೆ ಶಾವಿಗೆ ಹಾಕೊಂಡ್ರೆ ಪಾಯಸ ರೆಡಿ. ಇಲ್ಲಿ ಇದು ಕುದಿ ಬರೋವಷ್ಟರಲ್ಲಿ ನಾನು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂತೀನಿ ಬೇಗ ಬೇಗ. ಫ್ರೆಂಡ್ಸ್ ಇದು ಕುದಿ ಬಂತು, ಇದಕ್ಕೆ ನಾನೀಗ ಶಾವಿಗೆನ ಮಿಕ್ಸ್ ಮಾಡ್ಕೊಂತೀನಿ. ಈ ರೀತಿ ಶಾವಿಗೆ ಪಾಯಸ ರೆಡಿ ಆಯ್ತು. ಈ ಕಡೆ ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಕೂಡ ಉದುರಿಸ್ಕೊಂಡಿದೀನಿ. ಈಗ ಟಮಾಟೆ ಹಣ್ಣು ಏನಿದೆ ಒಂದು ಟಮಾಟೆ ಹಣ್ಣನ್ನ ಉದುರಿಸ್ಕೋಬೇಕು, ಅದು ಕೂಡ ಉದುರಿಸ್ಕೊಂಡ್ಬಿಡ್ತೀನಿ ಬೇಗ ಬೇಗ. ಇದು ಸಣ್ಣ ಉರಿಲಿ ಬೇಯ್ಲಿ ಶಾವಿಗೆನ. ಸರಿ ಫ್ರೆಂಡ್ಸ್, ಈಗ ಬನ್ನಿ ನೆಕ್ಸ್ಟ್ ಮಾಡ್ಕೊಳ್ಳುವ. ಟೈಮು ಈಗ 6:45. ಇನ್ನು 15 ನಿಮಿಷದಲ್ಲಿ ನಾನು ಬಿಸಿಬೇಳೆ ಭಾತನ್ನ ಒಗ್ಗರಣೆ ಮಾಡಿ ರೆಡಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಶಾವಿಗೆ ಪಾಯಸ ರೆಡಿ ಆಯ್ತು. ಫುಲ್ಲು ನೀಟಾಗಿ ನೋಡಿ, ಇಲ್ಲಿ ಅನ್ನ ಮತ್ತೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ತರಕಾರಿ ಎಲ್ಲ. ಈಗ ಇದನ್ನ ನಾನು ಒಗ್ಗರಣೆ ಮಾಡ್ಕೊಂತೀನಿ. ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಒಗ್ಗರಣೆನ ಮಾಡ್ಕೊಂತೀನಿ. ನೋಡಿ, ಒಗ್ಗರಣೆಗೆ ನಾನು ಈ ತಪ್ಪಲೆಯನ್ನ ಬಳಸ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿರೋದು. ಯಾಕೆ ಅಂದ್ರೆ ಇದೊಂದ್ ಸ್ವಲ್ಪ ನೀರು ಬರ್ಬೇಕಲ್ವಾ, ನೀರು ತರ ಬರ್ಬೇಕು, ಚೆನ್ನಾಗಿ ಬೇಗ ಆಗ್ಲಿ ಅಂತ ಹೇಳಿ ಸ್ವಲ್ಪ ನಾನು ಅಗಲವಾಗಿರುವಂತ ಪಾತ್ರೆನ ನಾನು ಬಳಸ್ಕೊಂತಾ ಇದ್ದೀನಿ. ಇದಕ್ಕೆ ನಾನೀಗ ಒಗ್ಗರಣೆ ಮಾಡ್ಕೊಂತೀನಿ ಬೇಗ ಬೇಗ. ಫ್ರೆಂಡ್ಸ್, ಈರುಳ್ಳಿ, ಕರಿಬೇವು, ಸಾಸಿವೆ ಹಾಕಿ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ನಾನು. ಅನ್ನ ತರಕಾರಿ ಎಲ್ಲ ಮಿಕ್ಸ್ ಆಗಿದೆ, ಬೆಂದು. ಇದೆಲ್ಲ ನೀಟಾಗಿ ಈಗ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ನಾನು ರೆಡಿ ಆದ್ಮೇಲೆ ತೋರಿಸ್ತೀನಿ. ಟೈಮ್ ಆಗ್ತಾ ಇದೆ ಅದಕ್ಕೋಸ್ಕರ. ಫ್ರೆಂಡ್ಸ್, ಇಲ್ಲಿ ಬಿಸಿಬೇಳೆ ಬಾತಿಗೆ ಎಲ್ಲ ಒಗ್ಗರಣೆ ಆಗಿದೆ. ಈಗ ನಾನು ಇದಕ್ಕೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂತೀನಿ. ಒಂದ್ ಸ್ವಲ್ಪ ನಾನು ಇಲ್ಲಿ ಬಿಸಿನೀರನ್ನ ಇಟ್ಕೊಂಡಿದೀನಿ, ಯಾಕಂದ್ರೆ ಒಂದ್ ಸ್ವಲ್ಪ ನೀರ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡಿ ಎಲ್ಲ ಬೇಯಿಸ್ಕೊಂಡ್ರೆ ಇದು ರೆಡಿ ಆಯ್ತು. ಮತ್ತೆ ಇದಕ್ಕೆ ನಾನು ಒಗ್ಗರಣೆ ಇನ್ನೊಂದು ಹಾಕ್ಬೇಕು, ಅದು ಏನು ಅಂತ ಕೂಡ ತೋರಿಸ್ತೀನಿ. ಇದಕ್ಕೆಲ್ಲ ಬೇಳೆ ಅನ್ನ ಎಲ್ಲ ಏನಿದೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಉಪ್ಪು ಒಂಚೂರು ಸಪ್ಪೆ ಇತ್ತು, ಒಂಚೂರು ಅರಿಶಿನ ಪುಡಿ, ಒಂಚೂರು ನಾನು ಖಾರದ ಪುಡಿ ಹಾಕಿದೀನಿ, ಒಂದ್ ಸ್ವಲ್ಪ ಖಾರ ಇರ್ಲಿ ಅಂತ ಹೇಳಿ. ಜಾಸ್ತಿ ಖಾರ ಮಾಡೋದಿಲ್ಲ, ಪಾಪುಗಳೆಲ್ಲ ಮಕ್ಳು ತಿಂತಾರಲ್ವಾ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನೀರು ಕುದೀತು. ಇದೊಂದ್ ಸ್ವಲ್ಪ ಇದಕ್ಕೆ ನೀರ್ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ, ಅವಾಗ ಇದು ಸರಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತುಪ್ಪವನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದೀನಿ ಚಿಕ್ಕ ಬಾಂಡ್ಲಿಯಲ್ಲಿ. ತುಪ್ಪ ಬಿಸಿ ಆಗಿದ ತಕ್ಷಣ ನಾನು ಇಲ್ಲಿ ಕಡಲೆ ಬೀಜ ಮತ್ತೆ ಒಣಕೊಬ್ಬರಿಯನ್ನ ಇಟ್ಕೊಂಡಿದೀನಿ. ಇವೆರಡೂನು ತುಪ್ಪದಲ್ಲಿ ಬೆರೆಸ್ಕೊಂತೀನಿ ಈ ರೀತಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಗೋಡಂಬಿ ಹಾಕ್ಬೇಕಾಗಿತ್ತು, ನಾನು ಗೋಡಂಬಿ ತಕ್ಕಳದ್ನ ಮರ್ತೆ, ಇದು ಫ್ರೈ ಆಗಿ ಹೋಯ್ತು. ಹಾಗಾಗಿ ಈಗ ಇದೇನಿದೆ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂತೀನಿ. ಬಿಸಿಬೇಳೆ ಬಾತ್ ರೆಡಿ ಆಯ್ತು. ಈಗ ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತಾ ಇದೆ, ತಿಂಡಿ ಕೊಡ್ಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ನೋಡಿ ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ರೆಡಿ ಆಗಿದೆ ನಮ್ಮ ಮನೇಲಿ. ಈ ರೀತಿ
ಇದು ಹೇಗಿದೆ ರೆಸಿಪಿ ಅಂತ ಹೇಳಿ, ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ತಿಳಿಸಿ, ಓಕೆನಾ? ಫ್ರೆಂಡ್ಸ್, ನಾನು ಇವತ್ತು ವೈಟ್ ಡ್ರೆಸ್ ಏನಿದೆ ತಕ್ಕೊಂಡಿದ್ದೀನಿ. ಶುಕ್ರವಾರ ಇರೋದ್ರಿಂದ ವೈಟ್ ಬಳೆ ಮತ್ತೆ ವೈಟ್ ಸರ ಇಷ್ಟು ತಕ್ಕೊಂಡಿದ್ದೀನಿ. ಹಾಕ್ಕೊಳಕ್ಕಾಗುತ್ತೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಗುಡಿಯಾಗೂ ಕೂಡ ವೈಟ್ ಬಳೆ ವೈಟ್ ಟಾಪನ್ನು ತಕ್ಕೊಂಡಿದ್ದೀನಿ. ಆದಷ್ಟು ಅವಳಿಗೂ ರೆಡಿ ಮಾಡಬೇಕು. ನೋಡಿ ಇಲ್ಲಿ ಯಾವ ಥರ ಆಡ್ತಿದ್ದಾಳೆ ಅವಳು. ಇನ್ನು ನಾನು ರೆಡಿ ಆಗಿಲ್ಲ. ಟೈಮು 7:45 ಆಗ್ತಾ ಇದೆ. ಬ್ಯಾಗ್ಗಳೆಲ್ಲ ರೆಡಿ ಆದೋ, ಲಂಚ್ ಬ್ಯಾಗು ನನಗೆ ಮತ್ತು ನಮ್ಮ ಪಾಪುಗೆ ನನಗೆ ಎಲ್ಲ ರೆಡಿ ಆಯಿತು, ಲಂಚ್ ಬ್ಯಾಗ್ಗಳೆಲ್ಲ. ಈಗ ನಾನು ರೆಡಿ ಆಗಬೇಕು. ಅಂದರೆ ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಫ್ರೆಂಡ್ಸ್, ಗುಡಿಯಾಗೆ ಬ್ಯಾಗಲ್ಲಿ ಎಲ್ಲ ನಾನು ತಯಾರಿಯನ್ನು ಮಾಡಿದ್ದೀನಿ. ಇದರಲ್ಲಿ ಬಿಸಿಬೇಳೆ ಭಾತ್ ಹಾಕಿದ್ದೀನಿ. ಅವಳಿಗೆ ಮಿಕ್ಸರ್ ಏನು ಹಾಕಿಲ್ಲ, ಇದರಲ್ಲಿ ಸ್ವೀಟ್ ಹಾಕಿದ್ದೀನಿ. ನೋಡಿ, ಶಾವಿಗೆ ಪಾಯಸ ಅವಳಿಗೂ ಕೂಡ ಡಬ್ಬಿಯಲ್ಲಿ ಇಷ್ಟು ಕಟ್ಟಿದ್ದೀನಿ. ಎಲ್ಲರಿಗೂ ಶಾವಿಗೆ ಪಾಯಸ. ನಾವು ಬಾಕ್ಸಿಗೆ ಕಟ್ಕೊಂಡು ಹೋದ್ಮೇಲೆ ಪಾಪುಗೂ ಇರಬೇಕಲ್ವಾ, ಹಾಗಾಗಿ ಅವಳಿಗೂ ಕೂಡ ನಾನು ಮಿಸ್ಸಿಂಗ್ ಮಾಡೋದಿಲ್ಲ. ಹಾಗಾಗಿ ನೋಡಿ, ಎಲ್ಲ ಇದು ನ್ಯಾಪ್ಕಿನ್ನು, ಮತ್ತೆ ಇದರಲ್ಲಿ ಪ್ಯಾಂಪರ್ಸು, ಬಟ್ಟೆಗಳು, ಮತ್ತೆ ನೀರಿನ ಬಾಟ್ಲಿಗೋಸ್ಕರ ಅವರು ಹಾಲೇನಿದೆ ಇದರಲ್ಲಿ ಕುಡಿಸೋದಿಲ್ಲ, ನೀರು ಮಾತ್ರ ಕುಡಿಸ್ತಾರೆ. ಲೋಟದಲ್ಲಿ ಹಾಲು ಕುಡಿಸ್ತಾರೆ. ಹಾಗಾಗಿ ಮತ್ತೆ ಇವತ್ತು ಅವಳಿಗೆ ಟೋಪಿ ಕೂಡ ಇಟ್ಕೊಂಡು ಹೋಗ್ತೀನಿ, ಸಾಯಂಕಾಲ ಹಾಕೋಬೇಕು. ಇವತ್ತು ಅವಳಿಗೆ ರೆಡಿ ಮಾಡಿದ್ದೀನಿ. ನೋಡಿ ಹೆಂಗ್ ಕುಂತಿದ್ದಾಳೆ, ಚೆನ್ನಾಗಿ ಕಾಣ್ತಿದ್ದಾಳೆ ಇವತ್ತು. ಗುಡಿಯ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವೈಟ್ ಅಂಡ್ ವೈಟ್ ರೆಡಿ ಆಗಿದ್ದಾಳೆ. ವೈಟ್ ಬಳೆ ಹಾಕಕ್ ನೋಡ್ದೆ, ಅದು ಉದ್ರೋಗ್ತಾ ಇತ್ತು. ಹಾಗಾಗಿ ನೋಡಿ, ಆ ಕಲರಿಗೆ ನಾನು, ಈ ಬಟ್ಟೆ ಕಲರಿಗೆ ಈ ಕಲರು ನಾನು ಸೆಟ್ ಮಾಡಿದ್ದೀನಿ ಗುಡಿಯಾಗೆ ಬಳೆನ. ಚೆನ್ನಾಗಿ ಕಾಣ್ತಿದ್ದಾಳ ಇವತ್ತು ನನ್ನ ಮಗಳು. ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ನನಗೆ ಇವತ್ತು ನನ್ನ ಮುದ್ದು ತಮ್ಮ ಒಬ್ರು ಹೇಳ್ತಾರೆ ಝೀಬ್ರಾ ಅಂತ ಹೇಳಿ, ಅದು ಕೇಳಕ್ ನನಗೆ ತುಂಬಾ ಇಷ್ಟ. ನೋಡು ಮುದ್ದು ತಮ್ಮ, ನಿನ್ ಝೀಬ್ರಾ ಇವತ್ತು ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ. ಫ್ರೆಂಡ್ಸ್, ನಾನು ಗುಡಿಯ ಇವತ್ತು ಈ ರೀತಿ ರೆಡಿ ಆಗಿದ್ದೀವಿ, ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು. ನಿಮ್ಗೆ ಹೇಗನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್, ನಾವು ರೆಡಿಯಾಗಿ ಆಯ್ತು. ನನ್ನ ಮಗ ಕೂಡ ರೆಡಿ ಆಗಿದ್ದಾನೆ ಸ್ಕೂಲ್ಗೆ. ಗುಡಿಯ ಕೂಡ ರೆಡಿ ಆಗಿದ್ದಾಳೆ. ಅಲ್ಲಿರೋವು ತೊಳೆಯಂತ ಬಟ್ಟೆ, ಇಲ್ಲಿರೋ ಅಂಥವು ತೊಳೆದಿರೋ ಅಂಥ ಬಟ್ಟೆ. ಮನೆ ಇಷ್ಟು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಬಂದು ಮತ್ತೆ ನೆಲ ಎಲ್ಲ ಒರೆಸ್ಕೋಬೇಕು. ಇಷ್ಟು ಕ್ಲೀನ್ ಮಾಡ್ಕೊಂಡು ನೆಲಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಬಂದು ಸಾಯಂಕಾಲ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ, ನನ್ನ ಮಗ ಬಂದು ತೊಳ್ಕೊತಾನೆ. ಆದರೆ ಇಲ್ಲ, ನಾನೇ ತೊಳ್ಕೊಬೇಕು. ಇಬ್ಬರಲ್ಲಿ ಯಾರಾದರೂ ಒಬ್ರು ತೊಳ್ಕೊತೀವಿ. ಮತ್ತೆ ಇವಳು ಹಿಂಗೆ ರೆಡಿ ಆಗ್ತಾಳೆ, ಮನೆ ಯಾವ ಥರ ಇಟ್ಕೊತಾಳೋ ಏನೋ ಅಂತ ಹೇಳ್ತಾರಲ್ವ. ಹಾಗಾಗಿ ನೋಡಿ, ಇಲ್ಲಿ ನಮ್ಮ ಮನೆ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಇದೆಲ್ಲ ಬಂದು ನನ್ನ ಮಗ ಪಾತ್ರೆ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ತಾನೆ. ಟೈಮ್ ಆಗ್ತಾ ಇದೆ ನನಗೆ, ನಾನು ಕೂಡ ಹೊರಡಬೇಕು. ನಮ್ಮನೆ ತುಂಬಾನೇ ಚಿಕ್ಕದು. ಹಾಗಾಗಿ ನೆಕ್ಸ್ಟ್ ದೇವರಿದ್ದಾನೆ, ನೋಡೋಣ. ದೊಡ್ಡ ಮನೆ ಮಾಡಬೇಕು ಅಂತ ಇದ್ದೀವಿ. ಈ ಮಟ್ಟಕ್ಕೆ ನಮ್ಮ ಮನೆ ಇರೋ ಅಂಥದ್ದು. ಇದು ನಮ್ಮ ರೂಮು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಟೈಮ್ ಆಗ್ತಾ ಇದೆ. ಡೈಲಿ ಈ ರೋಡನ್ನ ಪಾರ್ ಮಾಡ್ಬೇಕಾಗುತ್ತೆ. ಇಲ್ಲಿ ತುಂಬಾನೇ ಟ್ರಾಫಿಕ್ ಆಗುತ್ತೆ ಫ್ರೆಂಡ್ಸ್. ಒಂದೊಂದ್ಸತಿ ಟ್ರಾಫಿಕ್ ಆದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ನಾವು ರೋಡ್ ದಾಟಕ್ಕೆ ಆಗೋದಿಲ್ಲ, ಆ ಮಟ್ಟಕ್ಕೆ ಟ್ರಾಫಿಕ್ ಆಗುತ್ತೆ. ನನ್ ಮಗ ಇವತ್ತು ನೋಡಿ, ನನ್ನ ಮಗಳಿಗೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಫ್ರೆಶ್ ಇದೆ. ಈಗ ನಮ್ಮ ಫ್ಯಾಕ್ಟ್ರಿ ರೋಡ್ ಏನಿದೆ ಅದನ್ನ ತೋರಿಸ್ತೀನಿ. ಇದು ಮೇನ್ ರೋಡು, ನಮ್ಮ ಮನೆ ಹತ್ರ ಹೋಗ್ತಾ ಇರೋಂತ ರೋಡ್ ಇದು. ಈ ಮಟ್ಟಕ್ಕೆ ನಾವು ಡೈಲಿ ಹೋಗ್ಬೇಕಾಗುತ್ತೆ. ಈಗ ಫ್ಯಾಕ್ಟ್ರಿ ರೋಡ್ ಏನಿದೆ ಆ ರೋಡಿಗೆ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಎಲ್ಲಾರು ರೆಡಿಯಾಗಿ ಹೋಗ್ತಾ ಇದ್ದಾರೆ. ನಮ್ಗೆ ಇಲ್ಲಿ ಕಷ್ಟ ಏನಂದ್ರೆ ನೋಡಿ, ನಾವು ಹೋಗ್ತಾ ಇರುವಂತ ದಾರಿ ಏನಿದೆ ಇದು ತುಂಬಾನೇ ಕ್ರಿಟಿಕಲ್ ದಾರಿ ಇದು. ಈಗ ಹೆಂಗೋ ನಾವು ಹೋಗ್ಬಿಡ್ಬೋದು, ಆದ್ರೆ ಮಳೆಗಾಲ ಬಂದಾಗ ಮಕ್ಳಿಗೆ ಎತ್ಕೊಂಡು ನಾವು ಇಲ್ಲಿ ಬರ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಇದು 1 ವರ್ಷದಿಂದ ಅಲ್ಲ, ನಾನು 9 ವರ್ಷದಿಂದ ಏನ್ ಇಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. 9 ವರ್ಷದಿಂದಾನು ಇದೇ ರೀತಿ ಇದೆ ರೋಡು. ಯಾವುದೇ ಪಕ್ಷ ಬಂದ್ರು, ಯಾರೇ ಗೆದ್ರು ಈ ಕಂಪ್ನಿ ರೋಡ್ ಮಾತ್ರ ಸರಿ ಮಾಡಕ್ಕೆ ಯಾರಿಂದಾನು ಸಾಧ್ಯ ಆಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ದೂರ ಮುಂದಕ್ಕೆ ಹೋದ್ರೆ ಅಲ್ಲಿ ಒಂದ್ ಜಾಗ ಇದೆ, ಅಲ್ಲಂತೂ ಹೆಚ್ಚು ಕಡಿಮೆ ಒಂದು 2 ಅಡಿ ನೀರ್ ನಿಂತ್ಕೊಳ್ಳುತ್ತೆ. ಆ ನೀರಲ್ಲೇ ನೇಡ್ಕೊಂಡ್ ಬರ್ಬೇಕು ನಾವು ಆಚೆ ಬರ್ಬೇಕಾದ್ರೆ. ಆ ರೀತಿ ಇರುತ್ತೆ. ಅಲ್ಲಿ ಬರ್ಬೇಕಂದ್ರೆ ಮಕ್ಳಿಗೆ ಎತ್ಕೊಂಡು ತುಂಬಾನೇ ಕಷ್ಟ ಆಗುತ್ತೆ. ಇವತ್ತು ಶುಕ್ರವಾರ ಇರೋದ್ರಿಂದ ಸ್ಪೆಷಲಿ ಎಲ್ಲಾರು ಸ್ಯಾರಿಗಳು ಹಾಕೋಕೆ ತುಂಬಾ ಇದು ಮಾಡ್ತಾರೆ, ಸ್ಯಾರಿಗಳು ಹಾಕೊಂಡ್ ಬರ್ತಾರೆ. ನಾನು ಸ್ಯಾರಿ ಹಾಕಕ್ ಇಷ್ಟ ಪಡ್ತೀನಿ, ಆದ್ರೆ ಪಾಪುಗೆ ಎತ್ಕೊಂಡು ಲಂಚ್ ಬ್ಯಾಗ್ಗಳು ತಗೊಂಡು ಸ್ಯಾರಿ ಹಾಕಕ್ಕೆ ನಾನು ಆಗೋದಿಲ್ಲ. ಹಾಗಾಗಿ ನಾನು ಸ್ಯಾರಿ ಹಾಕೊಂಡ್ ಬರ್ಲಿಲ್ಲ. ಶುಕ್ರವಾರ ಇರೋದ್ರಿಂದ ತುಂಬಾ ಇಷ್ಟಪಟ್ಟು ಸ್ಯಾರಿಗಳನ್ನ ಹಾಕ್ತಾರೆ ನಮ್ಮ ಕಂಪ್ನಿಲಿ. ನಮ್ಮ ಕಂಪ್ನಿಲಿ ಅಂತ ಅಲ್ಲ, ಎಲ್ಲಾರು ಅಷ್ಟೇನೆ ಆದಷ್ಟು ಸ್ಯಾರಿ ಹಾಕಕ್ಕೆ ಇಷ್ಟಪಡ್ತಾರೆ. ನಾನು
ಯಾವತ್ತಾದ್ರೂ ಹಾಕ್ತೀನಿ, ಅಂದ್ರೆ ಶುಕ್ರವಾರನೂ ಅಂತಾನೆ ಹಾಕಲ್ಲ. ನನಗೆ ಟೈಮ್ ಇರಬೇಕು, ಮತ್ತೆ ನನಗೆ ಕಂಫರ್ಟೇಬಲ್ ಆಗಿರ್ಬೇಕು. ಹಂಗೆ ಈಗಂತೂ ನಾನು ಕಂಫರ್ಟೇಬಲ್ ಇಲ್ಲ. ಯಾಕೆ ಅಂದ್ರೆ ಗುಡಿಯ ಎತ್ಕೊಂಡು ಸಾಯಂಕಾಲ ಬರ್ಬೇಕಾದ್ರೆ ಲಂಚ್ ಬ್ಯಾಗ್ ತಗೊಂಡು ಅವಳಿಗೆ ಎತ್ಕೊಂಡು ನಾನೇ ಬರ್ಬೇಕು. ಹಾಗಾಗಿ ಬರಕ್ ಆಗೋದಿಲ್ಲ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಸ್ಯಾರಿ ಹಾಕಕ್ಕೆ ಆಗೋದಿಲ್ಲ. ಗುಡಿಯಾಗೆ ನಾನು ಸ್ಕೂಲಿಗೆ ಬಿಡೋವರೆಗೂ ಕಂಪ್ನಿ ಸ್ಯಾರಿ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ಆ ಮಟ್ಟಕ್ಕಿದೆ. ನಾನು ಹೇಳಿದ್ನಲ್ಲ ನಿಮ್ಗೆ, ದಾರಿ ತುಂಬಾ ಒಂದು 2 ಅಡಿ ನೀರ್ ನಿಂತ್ಕೊಳ್ಳುತ್ತೆ ಮಳೆಗಾಲ ಬಂದ್ರೆ ಅಂತ. ನೋಡಿ ಇದೇ ಜಾಗ, ಇಲ್ಲಿ ಗಾಡಿ ಏನ್ ಬರ್ತಾ ಇದೆ, ಈ ಜಾಗದಲ್ಲಿ ನೀರ್ ನಿಂತ್ಕೊಂಡ್ರೆ ನಾವು ಮಳೆಗಾಲದಲ್ಲಿ ತುಂಬಾನೇ ಕಷ್ಟ ಇರುತ್ತೆ. ಅದು ನಿಮ್ಗೆ ಆದಷ್ಟು ನಾನು ವಿಡಿಯೋದಲ್ಲಿ ತೋರ್ಸಕ್ ಇಷ್ಟಪಡ್ತೀನಿ. ನೋಡಿ ಈ ಜಾಗ ನಮ್ಗೆ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ಆ ರೀತಿ ಇರುತ್ತೆ ಫ್ರೆಂಡ್ಸ್. ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ರೆ ಪ್ರೆಗ್ನೆಂಟ್ ಇರೋರಾಗಿರ್ಬೋದು, ಮತ್ತೆ ಮಕ್ಳಿರೋರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ದಾರಿ ಅಂತ ದಾರಿ ಇದು. ಆದ್ರೂ ನಮ್ಮ ಕಂಪ್ನಿ ತುಂಬಾ ಒಳ್ಳೇದನ್ನೋದಕ್ಕೋಸ್ಕರ ನಾವು ದಾರಿ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹಾಗಾಗಿ ನಾವು ಕೆಲ್ಸಕ್ಕೆ ಬರಕ್ಕೆ ಇಷ್ಟಪಡ್ತೀವಿ. ಸೊ ಎಲ್ಲಾರು ನಮ್ಮ ಕಂಪ್ನಿಗೆ ಹೋಗ್ತಾ ಇರುವಂತ ವರ್ಕರ್ಸ್ ನಾವೆಲ್ಲ, ಇವರೆಲ್ಲ ಒಂದೇ ಕಂಪ್ನಿ ನಾವೆಲ್ಲ ಹೋಗ್ತಾ ಇರೋದು. ನೋಡಿ ಈ ರೀತಿ ಇದೆ ನಮ್ಮ ದಾರಿ, ಕಂಪ್ನಿ ದಾರಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ಯಾವುದೇ ಒಂದು ವರ್ಷ ಗೆದ್ರು, ಯಾರೇ ಬಂದ್ರು ಈ ದಾರಿ ಮಾತ್ರ ಯಾವುದಕ್ಕೂ ಎಂದಿಗೂನು ಸರಿ ಹಾಗೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇರುತ್ತೆ. ಇದ್ರಲ್ಲಿ ಯೋಚನೆ ಮಾಡಿ ಮಳೆಗಾಲ ಬಂದ್ರೆ ನಮ್ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ. ತುಂಬಾನೇ ಕಷ್ಟ ಇರುತ್ತೆ ಫ್ರೆಂಡ್ಸ್, ಅದು ಹೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ಟೈಮ್ ಆಗೋಗಿರುತ್ತೆ, ಬೆಳಿಗ್ಗೆ ಟೈಮ್, ಅದ್ರಲ್ಲೂ ಸಾಯಂಕಾಲ ಟೈಮ್ 1-2 ನಿಮಿಷ ಏನೋ ಬಂದ್ಬಿಡ್ಬೋದು, ಹೋಗ್ಬಿಡ್ಬೋದು. ಬೆಳಿಗ್ಗೆ ಟೈಮ್ ಏನಿದೆ, ಮಕ್ಳಿಗೆ ಎತ್ಕೊಂಡು ಪ್ರೆಗ್ನೆಂಟ್ ಇರೋರಾಗಿರ್ಬೋದು, ಬರಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ರೋಡ್ ಕ್ಯಾಚ್ ಮಾಡಕ್ ಆಗಲ್ಲ. ಮುಂದೆ ಹೋಗೋಣ. ನನ್ಗೂ ಈಗ ಕಂಪ್ನಿ ಹತ್ರ ಬಂತು, ನನ್ ಮಗ ಕೂಡ ವಾಪಸ್ ಹೋಗ್ತಾ ಇದ್ದಾನೆ ಪಾಪು ಕೊಟ್ಟು. ಹಾಗಾಗಿ ನಾನು ಮುಂದೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ ಮಗ ತಂದು ಇಲ್ಲಿಂದ ತನಕ ಬಿರಿಯಾಗಿ ಕೊಟ್ಟು ಹೋದ. ನೋಡಿ ಎಲ್ಲ ನಾವು ಮೇನ್ ಇದು ಪಾಯಿಂಟ್, ನಮ್ಮ ಕಂಪ್ನಿ ಪಾಯಿಂಟ್. ಇಲ್ಲಿಗೆ ಬಂದ್ರೆ ಇಲ್ಲಿ ಒಳಗಡೆ ಹೋದ್ರೆ ನಮ್ಮ ಕಂಪ್ನಿ ಫ್ರೆಂಡ್ಸ್. ನನ್ಗೂ ಆಗ್ತಾ ಇದೆ. ಸೊ ಈಗ ನಾನು ಬೇಬಿ ಕೇರ್ ಒಳಗಡೆ ಹೋಗ್ಬೇಕು. ಹೋಗ್ಬಿಟ್ಟು ಪಾಪುನ ಬಿಟ್ಟು ಒಳಗಡೆ ಹೋಗ್ತೀನಿ. ಇದು ನಮ್ಮ ಕಂಪ್ನಿ ದಾರಿ ಬಂತು. ಮತ್ತೆ ಸಿಗೋಣ. ಆದಷ್ಟು ನೋಡ್ತೀನಿ, ಇವತ್ತು ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಆದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್. ಇದು ಬಂದು ತಿರ್ಕೊಂಡ್ರೆ ಒಳಗಡೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಕಂಪ್ನಿ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲಾರು ಎಷ್ಟು ಚೆನ್ನಾಗಿ ಶುಕ್ರವಾರ ಅಂತ ಸ್ಯಾರಿಗಳು ಹಾಕಿ ರೆಡಿ ಆಗಿ ಬರ್ತಾರೆ. ಸೈರನ್ ಆಯ್ತು, 9 ಗಂಟೆ ಆಯ್ತು ಟೈಮು. ಹಾಗಾಗಿ ಓಕೆ ಫ್ರೆಂಡ್ಸ್, ಸಿಗೋಣ. ನೋಡಿ ಇಲ್ಲೊಂದು ಕಂಪ್ನಿ ರೆಡಿ ಆಗ್ತಾ ಇದೆ. ಇದು ಏನ್ ಕಂಪ್ನಿ ಅಂತ ಗೊತ್ತಿಲ್ಲ. ಮೊದ್ಲು ಕಬ್ಬಿಣದ ಫ್ಯಾಕ್ಟ್ರಿ ಇತ್ತು, ಈಗ ಏನಿದೆ ಅಂತ ಗೊತ್ತಿಲ್ಲ. ಹೊರಗಡೆ ಹೋಗ್ಬೇಕು, ಟೈಮ್ ಆಯ್ತು. ಈಗ ನಾನು ಫೋನನ್ನು ಆಫ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಇವತ್ತು ಕೊಟ್ಟಿರೋ ಕೆಲಸ ತುಂಬಾನೇ ನನಗೆ ರಿಸ್ಕ್ ಇತ್ತು. ಅಂದ್ರೆ ಕೆಲಸ ನನಗೆ ಬರುತ್ತೆ ನೀಟಾಗಿ, ಆದ್ರೆ ಪೆಂಡಿಂಗ್ ಜಾಸ್ತಿ ಇತ್ತು. ಅಲ್ಲಿ 1 ಜನನ ತೆಗ್ದಿದ್ರು, ಹಾಗಾಗಿ ಪೆಂಡಿಂಗ್ ಜಾಸ್ತಿ ಇತ್ತು. ಪೀಸ್ ಖಾಲಿ ಆಗ್ತಾನೆ ಇರ್ಲಿಲ್ಲ. ಎಷ್ಟು ರಿಸ್ಕ್ ಇತ್ತು ಅಂತ ಅಂದ್ರೆ ನನಗೆ ಬೇಗ ಪೀಸ್ ಎಷ್ಟೇ ಬೇಗ ಮಾಡಿದ್ರು ಪ್ರೊಡಕ್ಷನ್ ಆಗ್ತಾ ಇರ್ಲಿಲ್ಲ, ಮತ್ತೆ ಜಾಸ್ತಿ ಪೆಂಡಿಂಗ್ ಆಗ್ತಾ ಇತ್ತು. ಅಂದ್ರೆ 25 ಪೀಸ್ ಪ್ರೊಡಕ್ಷನ್ ನಾನು ಮಾಡ್ತಾ ಇದ್ದೆ, ಅವ್ರು ಕೇಳ್ತಾ ಇದ್ದಿದ್ 30 ಪೀಸ್. ಆದ್ರೆ ಅದಾಗದ್ 25 ಪೀಸ್. ನಾನು 25 ಪೀಸ್ ಮಾಡ್ತಾ ಇದ್ರು ಹಿಂದೆಯಿಂದ ಪೀಸ್ ತುಂಬಾನೇ ಪೆಂಡಿಂಗ್ ಇತ್ತು. ಹಾಗಾಗಿ ನನ್ಗಂತೂ ತುಂಬಾನೇ ರಿಸ್ಕ್ ಆಯ್ತು. ಇವತ್ತು ಸಾಕಾಯ್ತು ಅಂತ ಅಂದ್ರೆ ಯಾಕೆ ಹೇಳ, ಸಖತ್ ಸಾಕಾಯ್ತು. ನನ್ಗೆ ಒಂದು ಕ್ಷಣ ಕೂಡ ನನ್ಗೆ ಫ್ರೀ ಇರ್ಲಿಲ್ಲ. ಅಷ್ಟೊಂದು ಪ್ರೊಡಕ್ಷನ್, ಅಷ್ಟೊಂದು ರಿಸ್ಕ್ ಇತ್ತು. ಆದ್ರೂ ಏನ್ ಮಾಡೋದು, ಕೆಲ್ಸದ ಜಾಗದಲ್ಲಿ ರಿಸ್ಕ್ ಅಂತ ಹೇಳಕ್ ಆಗೋದಿಲ್ಲ. ನಮ್ಗೆ ಏನೇ ಕಷ್ಟ ಇದ್ರು ಏನೇ ಇದ್ರು ಹೇಳ್ಕೊಳೋ ಹಾಗಿಲ್ಲ. ನಾವು ಕೊಡುವಂತ ಪ್ರೊಡಕ್ಷನ್, ಮಾಡುವಂತ ಟಾರ್ಗೆಟ್ ಕ್ವಾಲಿಟಿ ನಾವು ಮಾಡ್ಲೇಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವ್ರು ಬಂದು ನಮ್ಮ ಸೂಪರ್ವೈಸರು ಶಿವಮ್ಮ ಅಂತ ಹೇಳಿ. ಕೆಲ್ಸಕ್ಕೆಲ್ಲ ಬ್ಯಾಚ್ ಬಿಟ್ಟಿದೆ, ಆ
ಆದ್ರೆ ಇವ್ರು ಕೂತ್ಕೊಂಡಿಲ್ಲಿ ಪೀಸ್ ಹೋಗ್ತಾ ಇಲ್ಲ ಅಂತ ಕೆಲಸ ಮಾಡ್ತಿದ್ದಾರೆ. ಇದೇ ಕೆಲ್ಸಕ್ಕೆ ನನಗೆ ಹಾಕಿರೋದು. ಅವರು ಕೂಡ ಕುತ್ಕೊಂಡ್ ಮಾಡ್ತಿದ್ದಾರೆ. ಮಿಷನ್ ಒಂಚೂರು ಪ್ರಾಬ್ಲಮ್ ಇದೆ, ಆದ್ರೂ ಕೂಡ ಮಾಡ್ತಾ ಇದ್ದಾರೆ. 5 ನಿಮಿಷ ಬಿಡ್ಬೇಕು ಅದಕ್ಕೆ. ನೋಡಿ ಈ ತರ ಕೆಲ್ಸ ನಮ್ದು ಪ್ಯಾಂಟೆಡು. ಊಟಕ್ಕೆ ಬನ್ನಿ ಹೋಗೋಣ. ಇವರು ನಮ್ ಬ್ಯಾಚಿನ ಸೂಪರ್ವೈಸರ್. ಹಿಂದೆಗಡೆ ಎಲ್ಲ ಬ್ಯಾಚ್ ಸೆಟ್ಟಿಂಗ್ ಆಗ್ತಾ ಇದೆ. ನಾನು ಈಗ ಊಟಕ್ಕೆ ಹೋಗ್ಬೇಕು. ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಬನ್ನಿ ಶಿವಮ್ನವ್ರೆ ಹೋಗೋಣ. ನಮ್ಮ ಮನೆ ಹತ್ರ ಬರ್ಬೇಕಾದ್ರೆ ಇದು 1.5 ಕಿಲೋಮೀಟರ್ ಇಂದ ಇರುವಂತ ಟ್ರಾಫಿಕ್. ಎಷ್ಟು ದೂರ ಇದೆ ನೋಡಿ. ಸರೌಂಡಿಂಗ್ ಜಾಮ್ ಆಗಿದೆ. ಮನೆಗ್ ಬರ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೆಚ್ಚು ಕಡಿಮೆ ನಾನು ಅರ್ಧ ಗಂಟೆ ಮೇಲಾಯ್ತು ಫ್ಯಾಕ್ಟ್ರಿ ಬಿಟ್ಟು. ಆದ್ರೆ ಕುಡಿಯಕ್ ತಗೊಂಡು ಬರ್ಬೇಕಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಎಲ್ಲೂ ದಾರಿನೇ ಸಿಗ್ತಾ ಇಲ್ಲ ಮನೆಗೆ ಹೋಗಕ್ಕೆ. ಆ ರೀತಿ ಟ್ರಾಫಿಕ್ ಜಾಮ್ ಇದೆ. ಈ ರೀತಿ ಆಗುತ್ತೆ ಸಾಯಂಕಾಲ ಟೈಮ್ ನಾವು ಬರ್ಬೇಕು ಅಂದ್ರೆ. ಯಾವ ತರ ಇದೆ ನೋಡಿ. ಹೆಂಗ್ ಹೋಗೋದು ಗೊತ್ತಾಗ್ತಾ ಇಲ್ಲ. ಈ ರೀತಿ ನಾವು ಸಂಧಿ ಗುಂಡಿ ಲಾಸಿ ಮನೆಗೆ ಬರ್ಬೇಕು. ಫುಲ್ಲು 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 ಟ್ರಾಫಿಕ್ ಜಾಮ್. ನಾವು ಮನೆ ದಾರಿಗೆ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟ. ಈ ರೀತಿ ಇದೆ. ನಮ್ ಮನೆಗ್ ಬರ್ಬೇಕಂದ್ರೆ ಫುಲ್ಲು ಜಾಮ್ ನೋಡಿ ಫ್ರೆಂಡ್ಸ್. ಸಾಯಂಕಾಲ 6:30 ಆಗಿದೆ ಟೈಮು. ನಾವು ಮನೆಗೆ ಬರೋ ಹೊತ್ತಿಗೆ ಇವತ್ತು 1 ಅವರ್ ಆಗಿದೆ ಜಾಸ್ತಿ. 5:30ಗೆ ಕೆಲಸ ಬಿಟ್ಟಿದ್ದಾರೆ. ನಾನು 5:45 6 ಗಂಟೆಗೆಲ್ಲ ಮನೆಗೆ ಬರ್ತಾ ಇದೆ. ಆದ್ರೆ ಇವತ್ತು 6:30ನೇ ಆಗ್ತಾ ಇದೆ ಟೈಮು. ಯಾಕೆ ಅಂದ್ರೆ ಫುಲ್ಲು ಟ್ರಾಫಿಕ್ ಇತ್ತು. ಪಾಪುಗೆ ಎತ್ಕೊಂಡು ನಾವು ಯಾವ ಸಂದಿಲಾಸಿ ಬಂದ್ರೂ ಕೂಡ ಬರಕ್ ಆಗ್ತಾ ಇರ್ಲಿಲ್ಲ, ಸಿಗಾಕೊಂತ ಇದ್ದು. ಹಾಗಾಗಿ ಫುಲ್ಲು ಟ್ರಾಫಿಕ್ ಇತ್ತು ಇವತ್ತು. ಸಖತ್ತು ಸಾಕಾಗಿದೆ. ಪೀಸು ಅಷ್ಟೇ ತುಂಬಾ ಪ್ರೊಡಕ್ಷನ್ ಇವತ್ತು ಬೇರೆ ಕಡೆ ಹಾಕಿದ್ರು. ನೆನ್ನೆನೆ ಒಂದ್ ಕಡೆ ಹಾಕಿದ್ರು, ಇವತ್ತೇ ಒಂದ್ ಕಡೆ ಜನ ಬಂದಿಲ್ಲ ಅಂತ ಹೇಳಿ ಸಖತ್ ಸಾಕಾಗಿದೆ. ಅಂದ್ರೆ ನಿಜವಾಗ್ಲು ತುಂಬಾನೇ ಸಾಕಾಗಿದೆ. ಇವಳಿಗೆ ಬೇರೆ ಅಳ್ತಿದ್ದಾಳೆ. ಇವಳಿಗೂ ಹಾಲ್ ಬಿಸಿ ಮಾಡಿ ಫಸ್ಟ್ ಇವಳಿಗೂ ಬರ್ಬೇಕು, ಬಟ್ಟೆ ಚೇಂಜ್ ಮಾಡ್ಬೇಕು. ಬಟ್ಟೆ ಚೇಂಜ್ ಮಾಡಿ ಇವಳಿಗೆ ಕೈ ಕಾಲು ಮುಖ ತೊಳೆದು ಹಾಲು ಕೊಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.